ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಿಸಿಕೊಳ್ಳುತ್ತಿರುವಂಥ ವಾಕ್ಯ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಕೀರ್ತನೆಗಳು 16ನೇ ಅಧ್ಯಾಯ 11ನೇ ವಾಕ್ಯ. ಈ ವಾಕ್ಯದಲ್ಲಿ ದಾವೀದನು ಹೇಳ್ತಾ ಇದ್ದಾರೆ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ದಾವೀದನಿಗೆ ಗೊತ್ತು, ಆತನೇ ಮಾರ್ಗ, ಆತನೇ ಸತ್ಯ, ಆತನೇ ಜೀವ ಅಂತ ಹೇಳಿ ಯೋಹಾನನು ಬರೆದ ಸುವಾರ್ತೆ 14:6ನೇ ವಾಕ್ಯದಲ್ಲಿ ನೋಡುವ ಪ್ರಕಾರ ದಾವೀದನು ಹೇಳ್ತಾರೆ, ನೀನೇ ನನಗೆ ಜೀವದ ಮಾರ್ಗವನ್ನು ತಿಳಿಯಪಡಿಸುವಿ ಅಂತ ಹೇಳಿ. ನಮಗೆ ಎರಡು ಮಾರ್ಗಗಳಿದೆ. ಮೊದಲನೇದಾಗಿ ಈ ಲೋಕದಲ್ಲಿ ಜೀವಿಸುವ ಮಾರ್ಗ, ಎರಡನೇದಾಗಿ ನಾವು ಲೋಕದ ಜೀವಿತ ಮುಗಿದ ಮೇಲೆ ನಮಗೆ ನಡೆಸುವಂಥ ಪರಲೋಕದ ಮಾರ್ಗ, ಅದು ಜೀವ ಮಾರ್ಗ ಅಂತ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಆ ಜೀವದ ಮಾರ್ಗವನ್ನು ನಾವು ಹೋಗಬೇಕಾದ್ರೆ, ಹಿಡಿಬೇಕಾದ್ರೆ ಆತನಿಂದ ಮಾತ್ರ ನಮ್ಮನ್ನು ಆ ಒಂದು ಮಾರ್ಗಕ್ಕೆ ಕರ್ಕೊಂಡು ಹೋಗಕ್ಕೆ ಸಾಧ್ಯ. ಸೊ ಅದಕ್ಕೆ ದಾವೀದನು ಹೇಳ್ತಾರೆ, ನೀನೇ ಮಾರ್ಗವು ಸತ್ಯವು ಜೀವವಾಗಿರುವುದರಿಂದ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಈ ಲೋಕದಲ್ಲಿ ನಾವು ಜೀವಿಸಬೇಕಾದ್ರೆ, ನಾವು ಇರಬೇಕಾದ್ರೆ, ನಾವು ಎಲ್ಲಿ ಹೋದರೂ ಬಂದರೂ ಕೂಡ ದೇವರ ಒಂದು ಚಿತ್ತ ಇಲ್ಲಿದರ ಅಥವಾ ದೇವರ ಒಂದು ಮಾರ್ಗದರ್ಶನ ಇಲ್ಲಿದರ ನಾವು ಹೋಗುವುದಕ್ಕೂ ಬರೋದಕ್ಕೂ ಸಾಧ್ಯ ಇಲ್ಲ. ಒಂದು ವೇಳೆ ನಾವು ಆ ಥರ ಮಾಡಿದ್ರೆ, ದೇವರ ಇಷ್ಟವಿಲ್ಲದ ಸ್ಥಳಗಳಿಗೆ ಹೋದರೆ ನಮಗೆ ತೊಂದರೆಗಳು, ಸಮಸ್ಯೆಗಳು ಬರ್ತದೆ. ಅದಕ್ಕೋಸ್ಕರನೇ ದೇವರ ಮಾರ್ಗಗಳು ನಮಗೆ ಬಹಳ ಮುಖ್ಯವಾಗಿದೆ. ಆತನ ಮಾತುಗಳು ನಮಗೆ ತಕ್ಕ ಮಾರ್ಗವನ್ನು ತಿಳಿಸದೆ ಹೋದರೆ ನಾವು ಅಡ್ಡದಾರಿಗಳು ಹೋಗಿ ಸಮಸ್ಯೆಯಲ್ಲಿ ಸಿಲುಕಿ ಬೀಳ್ತೇವೆ. ಅದರಿಂದ ದಾವೀದನು ಹೇಳ್ತಾರೆ, ನೀನೇ ನನಗೆ ಜೀವ ಮಾರ್ಗವನ್ನು ಏನು ಮಾಡ್ತೀರಾ, ತಿಳಿಯಪಡಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಬೇಡೋಣ, ದೇವರೇ ನಿನ್ನ ಜೀವದ ಮಾರ್ಗವನ್ನು, ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು, ಯಾವ ಮಾರ್ಗ ನಿಮಗೆ ಇಷ್ಟ, ಯಾವ ಮಾರ್ಗ ನಿಮಗೆ ಇಷ್ಟ ಇಲ್ಲ, ಈ ಥರ ನಮಗೆ ತಿಳಿಯಪಡಿಸಿರಿ, ನಿನ್ನ ಚಿತ್ತಕ್ಕೆ ತಕ್ಕಾಗಿ ಮಾತಾಡ್ರಿ ಅಂತ ಹೇಳಿದರೆ ಖಂಡಿತವಾಗಿ ಮಾತಾಡ್ತಾರೆ. ಇನ್ನು ಎರಡನೇದಾಗಿ ಹೇಳ್ತಾರೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಆತನ ಸಮ್ಮುಖದಲ್ಲಿ ಏನಿದೆ ಅಂತೆ, ಪರಿಪೂರ್ಣ ಸಂತೋಷ. ಹನ್ನಳು ದೇವರ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾಳೆ, ದೇವರೇ ನನಗೊಂದು ಮಗುವನ್ನು ದಯಪಾಲಿಸು, ಆ ಮಗುವನ್ನು ನಿನಗೆ ಕೊಟ್ಟು ಬಿಡ್ತೀನಿ ಅಂತ ಹೇಳಿ ಅರಿಕೆ ಮಾಡಿ ಪ್ರಾರ್ಥನೆ ಮಾಡ್ತಾಳೆ. ಸೊ ಪ್ರಾರ್ಥನೆ ಮಾಡಿ ಆದ ಮೇಲೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಕೆ ಹೋಗಿ ಸಂತೋಷವಾಗಿ ಊಟ ಮಾಡಿ ನೆಮ್ಮದಿಯಾಗಿ ಜೀವನ ಮಾಡಿದ್ಲಂತೆ, ನೆಮ್ಮದಿಯಾಗಿ ಖುಷಿಯಾಗಿದ್ಲಂತೆ. ಮತ್ತೆ ಆಕೆ ಅಳ್ಳೇ ಇಲ್ಲ. ಯಾಕೆಂದರೆ ಒಂದು ಸರಿ ಪ್ರಾರ್ಥನೆ ಮಾಡಿದ ಕೂಡಲೇ ಆಕೆಯಲ್ಲಿದ್ದಂಥ ನೋವು ಸಂಪೂರ್ಣವಾಗಿ ಮಾಯವಾಗಿ, ಸಂಪೂರ್ಣವಾಗಿ ನೀಗಿ ಆಕೆಗೆ ದೇವರೇನು ಮಾಡ್ತಾರೆ, ಸಂತೋಷವಾದ ಕೃಪೆಯನ್ನು ಕೊಡ್ತಾರೆ. ಮತ್ತು ಮುಂದಿನ ವರ್ಷವೇ ಆತನಿಗೆ ಅದ್ಭುತವಾದ ಒಬ್ಬ ಪ್ರವಾದಿಯನ್ನು ದೇವರೇನು ಮಾಡ್ತಾರೆ, ದಯಪಾಲಿಸ್ತಾರೆ. ಸೊ ಆ ವಾಕ್ಯದ ಪ್ರಕಾರ ಆಕೆ ಹೇಗೆ ದೇವರ ಸಮ್ಮುಖದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ತನ್ನ ನೋವನ್ನು ಹೇಳಿಕೊಂಡು ಸಂತೋಷವನ್ನು ಪಡೆದುಕೊಂಡ್ಲೋ, ಹಾಗೆಯೇ ನಾವು ಕೂಡ ದೇವರ ಸಮ್ಮುಖದಲ್ಲಿರಬೇಕಾದ್ರೆ ಇಲ್ಲಿ ದಾವೀದನು ಹೇಳ್ತಾರೆ, ಪರಿಪೂರ್ಣವಾದ ಸಂತೋಷ, ಈ ಲೋಕವು ಕೊಡದ ಸಂತೋಷವು ದೇವರ ಸಮ್ಮುಖ ನಮಗೆ ದಯಪಾಲಿಸುತ್ತೆ. ಸೊ ನೀವು ಪ್ರಾರ್ಥನೆ ಮಾಡಿರಿ, ದೇವರು ನಿಮಗೆ ಸಂತೋಷವನ್ನು, ಪರಿಪೂರ್ಣ ಸಂತೋಷವನ್ನು ಅನುಗ್ರಹಿಸ್ತಾರೆ. ಇಲ್ಲಿ ಮೂರನೇದಾಗಿ ಹೇಳ್ತಾ ಇದ್ದಾರೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಯಾಕೆಂದರೆ ನಮ್ಮನ್ನು ರೂಪಿಸೋದು ಯಾವುದು, ಆತನ ಬಲಗೈ. ನಮ್ಮನ್ನು ಅಂದವಾಗಿ ಚಂದವಾಗಿ ರೂಪಿಸಿರೋದು ಯಾವುದು, ಆತನ ಬಲಗೈ ಅಲ್ವಾ. ಸೊ ಆತನ ಬಲಗೈಯಲ್ಲಿ ನಾವಿರಬೇಕಾದ್ರೆ, ಆತನ ಅಂಗೈಗಳಲ್ಲಿ ನಮ್ಮನ್ನೇನು ಮಾಡಿದ್ದಾರೆ, ದೇವರು ಚಿತ್ರಿಸಿಕೊಂಡಿದ್ದಾರೆ. ಸೊ ಆತನು ಕುಂಬಾರನಾಗಿದ್ದಾರೆ, ನಾವು ಜೇಡಿ ಮಣ್ಣಾಗಿದ್ದೇವೆ. ನಾವು ಬೇಡಬೇಕು, ದೇವರೇ ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ, ನಾನು ಜೇಡಿ ಮಣ್ಣಾಗಿದ್ದೇನೆ, ಈ ಜೇಡಿ ಮಣ್ಣನ್ನು ನಿನಗೆ ಇಷ್ಟವಾದ ಪಾತ್ರೆಯಾಗಿ ರೂಪಿಸು ಅಂತ ಬೇಡುವುದಾದರೆ ಖಂಡಿತವಾಗ್ಲೂ ದೇವರು ತನಗೆ ಇಷ್ಟವಾದ ಪಾತ್ರೆಯಾಗಿ ರೂಪಿಸಿ ನಮ್ಮನ್ನು ಉಪಯೋಗ ಮಾಡಲು ಶಕ್ತನಾಗಿದ್ದಾರೆ. ಈ ವಾಕ್ಯದ ಪ್ರಕಾರ ದೇವರು ನಮಗೂ ಕೂಡ ನಿಮಗೂ ಕೂಡ ಮಾರ್ಗವಾಗಿರಲಿ, ಸಂತೋಷವನ್ನು, ಕೃಪೆಯನ್ನು ದಯಪಾಲಿಸಲಿ, ಮತ್ತು ಆತನ ಬಲಗೈಯಿಂದ ಶಾಶ್ವತ ಭಾಗ್ಯವನ್ನು ಮತ್ತು ದೇವರ ಚಿತ್ತಕ್ಕೆ ತಕ್ಕ ಹಾಗೆ ರೂಪಿಸುವಿಕೆಯನ್ನು ಕೊಟ್ಟು ನಮ್ಮನ್ನು ಉಪಯೋಗಿಸಲಿ ಮತ್ತು ನಿಮ್ಮನ್ನು ಉಪಯೋಗಿಸಲಿ ಅಂತ ನಾವು ವಿಜ್ಞಾಪನೆ ಮಾಡ್ತೇನೆ. ದೇವರು ನಿಮ್ಮೆಲ್ಲರನ್ನ ಈ ವಾಕ್ಯದ ಮೂಲಕ ಆಶೀರ್ವದಿಸಲಿ, ನಿಮಗೆ ಬೇಕಾದ ಎಲ್ಲ ಕೃಪೆಗಳನ್ನು ಕೊಡಲಿ. ದೇವರೇ ಈ ಮಕ್ಕಳಿಗೆ ಬೇಕಾದ ಎಲ್ಲ ಕೃಪೆ ಅನುಗ್ರಹಿಸ್ರಿ, ಆಶೀರ್ವದಿಸ್ರಿ, ಬೇಕಾದ ಎಲ್ಲ ಕೃಪೆಗಳನ್ನು ಕೊಡ್ರಿ. ಹಾಗೆ ಮಾಡಿದ ಕೃಪೆಗಾಗಿ ಸ್ತೋತ್ರ. ಈ ವಾಕ್ಯದ ಮೂಲಕ ಎಲ್ಲರನ್ನ ಆಶೀರ್ವದಿಸ್ರಿ, ಹಾಗೆ ಮಾಡಿದ ಕೃಪೆಗಾಗಿ ಸ್ತೋತ್ರ.
ಯೇಸುವಿನ ಪವಿತ್ರ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಪರಲೋಕ ದೇವರೇ. ಆಮೇನ್, ಆಮೇನ್, ಆಮೇನ್.